ಏಕೆಂದರೆ ಈ ಗ್ರಂಥಗಳ ಅಧ್ಯಯನ ಮಾಡಿದರೆ ಈ ಮಾತುಗಳು ನಮಗೆ ತಿಳಿದು ಬರುತ್ತವೆ. ತಾಯಿಯೇ ದೇವರು ಎಂಬ ಕಲ್ಪನೆ ನಮ್ಮಲ್ಲಿದೆ. ಸ್ವಾಮೀಜಿಯವರು ಹೇಳಿದರು, ತಾಯಿಯೇ ದೇವರು, ಗುರುದೇವರು. ತಾಯಿಯೇ ದೇವರಾದರೆ ನಿಧನ ನಂತರ ಸ್ವತಃ ನಿಂತುಕೊಂಡು ನಾವು ಬೆಂಕಿಯಲ್ಲಿ ಸುಡುತ್ತೇವೆ. ತಾಯಿಯೇ ದೇವರಾದರೆ ಬೆಂಕಿಯಲ್ಲಿ ಸುಟ್ಟು ದೇವರಿಗೆ ಅಪಮಾನ ಮಾಡುವ ಕಾರ್ಯ ನಾವು ಮಾಡಿದರೆ ಯಾವ ರೂಪದಲ್ಲಿ ಎಷ್ಟು ಮಟ್ಟಿಗೆ ಸತ್ಯವಾಗಿದೆ ಎಂಬುದು ನಾವು ತಿಳಿಯಬೇಕು. ತಾಯಿ ಎಂದು ದೇವರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹೆತ್ತ ತಾಯಿಯಾಗಲಿ, ಹುಟ್ಟಿಗೆ ಕಾರಣಾದ ತಂದೆಯಾಗಲಿ, ವಿದ್ಯೆ ಕಲಿಸಿದ ಗುರುಗಳಾಗಲಿ, ಮಾರ್ಗದರ್ಶನ ಮಾಡುವ ನಾಯಕರಾಗಲಿ, ದರ್ಗಾಗಳಲ್ಲಿರುವ ಮಹಾತ್ಮರಾಗಲಿ, ಪುಣ್ಯ ಕ್ಷೇತ್ರಗಳಲ್ಲಿರುವ ಮಹಾಪುರುಷರಾಗಲಿ, ಪ್ರವಾದಿ ಮುಹಮ್ಮದರವರಾಗಲಿ, ಯೇಸು ಕ್ರಿಸ್ತರವರಾಗಲಿ, ಶ್ರೀರಾಮರು, ಶ್ರೀಕೃಷ್ಣರು, ಬಸವಣ್ಣನವರಾಗಲಿ, ಮಹಾವೀರರಾಗಲಿ, ಇವರೆಲ್ಲರೂ ಗೌರವಾರ್ಹರೇ. ಗೌರವ ಸ್ಥಾನದಲ್ಲಿ ಪ್ರಥಮ ಸ್ಥಾನವನ್ನು ನೀಡಬೇಕು. ಆದರೆ ಇವರೆಲ್ಲರೂ ಮನುಷ್ಯನ ಪಾಲಿಗೆ ದೇವರು, ದೇವ ಸಮಾನರು ಖಂಡಿತವಲ್ಲ. ಯಾಕೆ ಹೇಳಿ? ಇವರೆಲ್ಲರಿಗೂ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿದ್ದಿದ್ದು, ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳ ಕುರಿತು ಈ ಜಗತ್ತೇ ಸಾಕ್ಷಿ ನೀಡುತ್ತದೆ. ಕಾರಣ, ತಾಯಿಯಾಗಲಿ, ಮಹಾಪುರುಷರಾಗಲಿ, ಮಹಾತ್ಮರಾಗಲಿ, ಇವರೆಲ್ಲರೂ ಗೌರವ ಸ್ಥಾನದಲ್ಲಿ ನಾವು ಇವರಿಗೆ ಗೌರವವನ್ನು ನೀಡಬೇಕು. ಕೊನೆಯದಾಗಿ ನಾನು ನಿಗದಿತ ಅವಧಿಯಲ್ಲಿ ಕೆಲವು ಸಿದ್ಧಾಂತಗಳನ್ನು ಇಡುತ್ತೇನೆ. ಜಗತ್ತಿನಲ್ಲಿ ಯಾರಾದರೂ ದೇವರೆಂದು ಘೋಷಿಸಿದರೆ ಅಥವಾ ನಮ್ಮಲ್ಲಿ ಯಾರಾದರೂ ಅವರು ದೇವರೆಂಬ ನಂಬಿಕೆ ಇಡುತ್ತಿದ್ದರೆ ಅವರು 10 ಸಿದ್ಧಾಂತಗಳ ರೂಪದಲ್ಲಿ ಅವರನ್ನು ಪರಿಶೀಲಿಸಬೇಕು. ಈ 10 ಸಿದ್ಧಾಂತಗಳ ರೂಪದಲ್ಲಿ ಯಾವನು ಪರಿಶೀಲಿಸುತ್ತಾನೋ ಸತ್ಯದೇವನು ಅವನಿಗೆ ಲಭಿಸುತ್ತಾನೋ. ಆ 10 ಸಿದ್ಧಾಂತಗಳು ಪವಿತ್ರ ಗ್ರಂಥ ಕುರಾನ್, ಬೈಬಲ್ ಮತ್ತು ವೇದ ಗ್ರಂಥಗಳಿಂದ ಲಭಿಸಿವೆ. ಅವೇನೆಂದರೆ, ದೇವನು ಕಾಣುವವನಲ್ಲ, ಕಾಣುವವನು ದೇವನಲ್ಲ. ಜಗತ್ತಿನಲ್ಲಿ ಯಾರಾದರೂ ಕಂಡು ದೇವರು ಎಂದು ಹೇಳಿದರೆ, ನಮ್ಮ ಕಣ್ಣಿಗೆ ಕಂಡು ಬಂದರೆ ಅವನು ದೇವನಾಗಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನ ನಂತರ ಸ್ವರ್ಗದಲ್ಲಿ ಆ ದೇವನು ಎಲ್ಲರ ಕಣ್ಣಿಗೂ ಕಾಣುತ್ತಾನೆ. ಆದರೆ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ದೇವನು ಕಾಣುವವನಲ್ಲ, ಕಾಣುವವನು ದೇವನಲ್ಲ. ದೇವನು ಹುಟ್ಟುವವನಲ್ಲ, ಹುಟ್ಟುವವನು ದೇವನಲ್ಲ. ದೇವನು ಸಾಯುವವನಲ್ಲ, ಸಾಯುವವನು ದೇವನಲ್ಲ. ದೇವನು ಮರೆಯುವವನಲ್ಲ, ಮರೆಯುವವನು ದೇವನಲ್ಲ. ದೇವನಿಗೆ ಸಂತಾನವಿಲ್ಲ, ಸಂತಾನ ಇದ್ದವನು ದೇವನಲ್ಲ. ದೇವನಿಗೆ ಮದುವೆ ಇಲ್ಲ, ಮದುವೆ ಆದವನು ದೇವನಲ್ಲ. ದೇವನಿಗೆ ಭಾಗೀದಾರರಿಲ್ಲ, ಭಾಗೀದಾರಿದ್ದವನು ದೇವನಲ್ಲ. ದೇವನಿಗೆ ತೂಕಡಿಕೆ ಇಲ್ಲ, ತೂಕಡಿಕೆ ಇದ್ದವನು ದೇವನಲ್ಲ. ದೇವನಿಗೆ ನಿದ್ರೆ ಇಲ್ಲ, ನಿದ್ರೆ ಮಾಡುವವನು ದೇವನಲ್ಲ. 10 ಸಿದ್ಧಾಂತಗಳ ರೂಪದಲ್ಲಿ ನಾವು ಪರಿಶೀಲಿಸಿದರೆ ಯಾರು ಜಗತ್ತಿನಲ್ಲಿ ದೇವರಿದ್ದಾರೋ, ಯಾವ ಮಹಾಪುರುಷನೂ ದೇವನಲ್ಲವೋ ಎನ್ನುವುದು ನಮಗೆ ಪರಿಪೂರ್ಣವಾಗಿ ತಿಳಿದು ಬರುತ್ತದೆ. ಗುರು ಹಿರಿಯರೇ, ಶ್ರೀರಾಮರು ಬಾಣ ಹೂಡುವ ಸಂದರ್ಭದಲ್ಲಿ, ಬಾಣ ಹೂಡುವಕ್ಕಿಂತ ಮುಂಚೆ ಒಂದು ಕ್ಷಣ ಆಕಾಶದ ಕಡೆ ನೋಡುತ್ತಾ ಆ ಏಕೈಕ ದೇವನನ್ನು ಸ್ಮರಿಸುತ್ತಿದ್ದರು. ಅಂದರೆ ಶ್ರೀರಾಮರು ಆರಾಧಿಸುತ್ತಿರುವ ದೇವನು ಅಲ್ಲಾಹನೇ ಆಗಿದ್ದಾನೆ ಎಂದರ್ಥ. ಏಕೆಂದರೆ ಆಕಾಶದಲ್ಲಿ ಅಲ್ಲಾಹನ ಹೊರತು ಯಾರೂ ದೇವರಿಲ್ಲ. ಒಂದು ಸಂದರ್ಭದಲ್ಲಿ ಅವರು ಕುಳಿತುಕೊಂಡಾಗ ಜನರು ಬಂದು ಕೇಳುತ್ತಾರೆ, ಪೂಜಿಸಬೇಕೆಂಬ ಭಾವನೆಯಿಂದ. ಅವರು ಹೇಳಿದರು, ರಾಮ ರಾಮಾಯ ನಮಃ, ರಾಮ್ ಕಾ ಜೋ ಊಪರ್ ವಾಲಾ ರಾಮ್ ಹೈ ಉಸ್ಕಿ ಪೂಜಾ ಕರೋ ಎಂದು ಹೇಳಿದರು. ಮತ್ತೆ ಜನರು ಕೇಳಿದರು, ಪೂಜೆಯ ವಿಧಾನವನ್ನು ಹೇಗೆ ಸಲ್ಲಿಸಬೇಕೆಂದು. ಅವರು ನನ್ನನ್ನು ಪೂಜಿಸಿರಿ ಎಂದು ಹೇಳಿಲ್ಲ, ಬದಲಾಗಿ ಅವರು ಈ ರೀತಿಯಲ್ಲಿ ಹೇಳಿದರು, ಪ್ರಥಮಂ ತಾರಕಂ ಚೈವ್, ದ್ವಿತೀಯಂ ದಂಡಮುಚ್ಯತೆ, ತೃತೀಯಂ ಕುಂಡ್ಲಾಕಾರಂ, ಚತುರ್ಥಂ ಅರ್ಧಕಂ ಚಂದ್ರಂ, ಪಂಚತಂ ಬಿಂದು ಸಂಯುಕ್ತಂ,
ಓಂ ಸತ್ಯ ರೂಪಕಂ. ಅವರು ಹೇಳಿದರು, ಪ್ರಥಮಂ ತಾರಕಂ ಚೈವ, ಮೊಟ್ಟ ಮೊದಲನೆಯದ್ದಾಗಿ ಸಾವಧಾನದ ರೂಪದಲ್ಲಿ ನಿಲ್ಲಬೇಕು. ನಮಾಜಿ ಮಾಡುವ ಸಂದರ್ಭದಲ್ಲಿ, ನಮಾಜ್ ನಿರ್ವಹಿಸುವ ಸಂದರ್ಭದಲ್ಲಿ ನಾವು ಮೊಟ್ಟ ಮೊದಲನೆಯದು ನಿಲ್ಲುತ್ತೇವೆ. ದ್ವಿತೀಯಂ ದಂಡ ಮುಚ್ಚತೆ, ಎರಡನೇದು ಕೈ ಕಟ್ಟಬೇಕು.